ಯಾರ್ಯಾರೆಲ್ಲ ಐಫೋನ್ ಯೂಸರ್ಸ್ಗಳಿದ್ದೀರಾ ನಿಮ್ಮೆಲ್ರಿಗೂ ಕೂಡ ಗುಡ್ ನ್ಯೂಸ್. ಇವಾಗ ಐಫೋನ್ ಯೂಸರ್ಸ್ಗಳಿಗೆ iOS 26.0 ಅನ್ನುವಂಥ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ನ ಮಾಡ್ಕೊಳ್ತು ಅಂತಂದರೆ ಏನೇನೋ ಫೀಚರ್ಸ್ಗಳು ಸಿಗುತ್ತೆ. ನಿಮ್ಮ ಫೋಟೋನ 3D ಆಗಿ ಮಾಡ್ಬೋದು, ಮತ್ತು ನಿಮ್ಮ ಫೋನ್ ಸ್ಟೈಲ್ ಎಲ್ಲವೂ ಕೂಡ ಚೇಂಜ್ ಆಗುತ್ತೆ. ಇನ್ನೂ ಏನೇನೋ ಬೆನಿಫಿಟ್ಸ್ಗಳಿದ್ದಾವೆ. ನಾನು ನಿಮಗೆ ಇವತ್ತು ಲೈವಾಗಿ ತೋರಿಸ್ತೀನಿ ಆ ಒಂದು ಅಪ್ಡೇಟ್ನ ಮಾಡ್ಕೊಳ್ಳೋದು ಹೇಗೆ, ಮತ್ತು ಅದನ್ನು ಮಾಡ್ಕೊಂಡ್ಮೇಲೆ ನಿಮ್ಗೆ ಏನೇನೆಲ್ಲ ಸಿಗುತ್ತೆ ಎಲ್ಲನೂ ಕೂಡ ತೋರಿಸ್ತೀನಿ. ಸೊ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳು ಏನಾರು ಐಫೋನ್ ಯೂಸ್ ಮಾಡ್ತಾರೆ ಅವ್ರಿಗೆ ಒಂದು ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ಅಪ್ಡೇಟ್ ಹೆಲ್ಪ್ ಆಗುತ್ತೆ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ಅಪ್ಡೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಡ್ತೀನಿ. ನಿಮ್ಮ ಒಂದು ಐಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆಗೆ ಬಂದು ಜನರಲ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ನಿಮಗೆ ಇಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಅಪ್ಡೇಟ್ ಬಂದಿರುತ್ತೆ 26.0 ಅಂತ. ನಾನು ಇವಾಗ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನನಗೆ ಇಲ್ಲಿ ಅಪ್ಡೇಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಸೊ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಪ್ಡೇಟ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಹೊಸ ಫೀಚರ್ಸ್ಗಳು ಸಿಗುತ್ತೆ. ಸೊ ಇಲ್ಲಿ ಅಪ್ಡೇಟ್ ಮಾಡ್ಕೊಂಡ ನಂತರ ನಿಮ್ಗೆ ಏನೇನು ಫೀಚರ್ಸ್ಗಳು ಸಿಗುತ್ತೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಒಂದೊಂದಾಗಿ. ಸೊ ಬನ್ನಿ ನೋಡೋಣ. ಅಪ್ಡೇಟ್ನ ಮಾಡ್ಕೊಂಡ ನಂತರ ಸೊ ಕಂಪ್ಲೀಟ್ಲಿ ನಿಮ್ಮ ಒಂದು ಫೋನ್ ಫುಲ್ಲು ಲಿಕ್ವಿಡ್ ಗ್ಲಾಸ್ ಟೈಪಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ. ಅಂದರೆ ನೀವು ತೆಗೆಯೋದೆಲ್ಲವೂ ಕೂಡ ಒಂದು ಗ್ಲಾಸ್ ಟೈಪಲ್ಲಿ ಬರ್ತಾ ಇದೆ. ನೀವು ಇವಾಗ ನೀವು ಇಲ್ಲಿ ನೋಡ್ಬೋದು, ನಾನು ಕಂಟ್ರೋಲ್ ಬಾರ್ನ ತೆಗೆದಾಗ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲ ಆಪ್ಷನ್ಸ್ಗಳು ಕೂಡ ಫುಲ್ಲು ಲಿಕ್ವಿಡ್ ಟೈಪಲ್ಲೇ, ಅಂದರೆ ಗ್ಲಾಸ್ ಟೈಪಲ್ಲಿ ಒಂದು ಲುಕ್ ನಮಗೆ ಕಾಣ್ತಾ ಇದೆ. ಆ್ಯಂಡ್ ಈ ಒಂದು ಲುಕ್ಕು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಆ್ಯಪ್ಸ್ಗಳು ಅಷ್ಟೇ, ಆ್ಯಪ್ಸ್ಗಳು ಕೂಡ ಫುಲ್ಲು ಗ್ಲಾಸ್ ಟೈಪಲ್ಲೇ ನಮಗಿಲ್ಲಿ ಕಾಣ್ತಾ ಇದೆ. ಮತ್ತು ನೋಟಿಫಿಕೇಷನ್, ಈ ಕಡೆ ಏನಾದರೂ ನಮ್ಮ ನೋಟಿಫಿಕೇಷನ್ ಬಂದಿದ್ದನ್ನು ನಾವು ತೆಗೆದು ನೋಡಿದಾಗ ಅಲ್ಲೂ ಕೂಡ ಫುಲ್ಲು ಗ್ಲಾಸ್ ಟೈಪಲ್ಲೇ ನಮಗೆಲ್ಲವೂ ಕೂಡ ಕಾಣ್ತಾ ಇದೆ. ಮತ್ತು ನೀವು ಯಾವುದೇ ಒಂದು ಆ್ಯಪನ್ನು ನೀವು ತೆಗೆದು ಅಲ್ಲಿ ನೀವು ಏನಾದರೂ ನೀವು ಸ್ಕ್ರೋಲ್ ಮಾಡಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ಬಾರನ್ನು ಹಿಂಗೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಇಲ್ಲಿ ನೋಡ್ಬೋದು ಒಂದು ಗ್ಲಾಸ್ ಟೈಪ್ ಇಲ್ಲಿ ಆ್ಯನಿಮೇಷನ್ ಬರ್ತಾ ಇದೆ. ಸೊ ಇದೊಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂಥರ ನಿಮಗೆ ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಈ ಒಂದು ಐಫೋನಲ್ಲಿ ಒಂದು ಅಪ್ಡೇಟ್ನ ಮಾಡ್ಕೊಂಡ್ಮೇಲೆ, iOS 26ನ ಮಾಡ್ಕೊಂಡ ನಂತರ. ಅದಾದಮೇಲೆ ನೀವು ಸೆಟ್ಟಿಂಗ್ಸಲ್ಲೂ ಅಷ್ಟೇ ಕೆಲವೊಂದಷ್ಟು ಆಪ್ಷನ್ಸ್ಗಳನ್ನ ನೀವು ಆನ್ ಆಫ್ ಮಾಡೋಕ್ಕೆ ಹೋದಾಗ ನೋಡಿ, ಇದನ್ನು ನಾನು ಆನ್ ಆಫ್ ಮಾಡೋಕ್ಕೆ ಹೋದಾಗ ಅಲ್ಲಿ ಒಂದು ಗ್ಲಾಸ್ ಟೈಪು ಒಂದು ಸಿಂಬಲ್ ಬರ್ತಾ ಇದೆ, ಆಯಿತಾ. ಸೊ ಈ ಥರದೊಂದು ಆಪ್ಷನ್ ಇವಾಗ ನಮಗೆ ಈ ಐಫೋನಲ್ಲಿ ಈ ಅಪ್ಡೇಟಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು. ಸೊ ಇದು ನೋಡೋದಕ್ಕೆ ತುಂಬ ಒಂದು ಲುಕ್ ಆಗಿರುತ್ತೆ, ಒಂದು ಗ್ಲಾಸ್ ಟೈಪು. ಸೊ ಚೆನ್ನಾಗಿರುತ್ತೆ ಫೀಲು, ಆಯಿತಾ. ಸೊ ನೀವು ನೋಡ್ತಾ ಇದ್ದೀರಾ. ಈ ಒಂದು ಅಪ್ಡೇಟ್ ಮಾಡ್ಕೊಂಡ ನಂತರ ನಮಗೆ ಸೆಕೆಂಡ್ ಫೀಚರ್ ಸಿಗುವಂಥದ್ದು, ಸೊ ನಾವು ಟೈಮನ್ನು ಏನು ನೋಡ್ತೀವಿ ಇದನ್ನು ನಾವು ಇವಾಗ ಕಸ್ಟಮೈಸ್ ಮಾಡ್ಕೋಬೋದು. ಸೊ ನೋಡಿ, ಇವಾಗ ನಾನು ಇದನ್ನು ಪ್ರೆಸ್ ಮಾಡಿ ಹಿಡ್ಕೊಂಡು ಕಸ್ಟಮೈಸೇಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ಟೈಮ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ನೀವು ಎಷ್ಟು ಬೇಕಾದರೂ ಕೂಡ ಎಕ್ಸ್ಟೆಂಡ್ ಮಾಡ್ಕೋಬೋದು, ಆಯಿತಾ. ಸೈಜನ್ನು ನೋಡಿ, ಇವಾಗ ನಾನು ಇಲ್ಲಿ ಎಳೀತು ಅಂತಂದರೆ ಇದನ್ನು ನಾವು ಈ ಸೈಜ್ ತನಕನೂ ಕೂಡ ನಾವು ಟೈಮನ್ನು ಸೆಟ್ ಮಾಡ್ಕೋಬೋದು, ಆ ಒಂದು ಸೈಜನ್ನು. ಸೊ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜನ್ನು ನೀವು ಸೆಟ್ ಮಾಡಿಕೊಂಡ್ರೆ ನೀವೆಲ್ಲ ಏನಾದರೂ ವಿಡ್ಜೆಟ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೊಳ್ತೀರಾ ಅಂದರೆ ಅದಕ್ಕೂ ಕೂಡ ನಿಮ್ಗೆ ಇಲ್ಲಿ ಜಾಗ ಆಗುತ್ತೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟಾಗಲ್ಲ ಸೊ ನೀವು ಟೈಮನ್ನು ಈ ಥರ ಸೆಟ್ ಮಾಡ್ಕೋಬೋದು ಈ ಒಂದು ಅಪ್ಡೇಟಿಂದ. ಇದು ಸೆಕೆಂಡ್ ಫೀಚರ್ ನಿಮ್ಗೆ ಸಿಗ್ತಾ ಇರುವಂಥದ್ದು. ಸೊ ಇನ್ನು ನೆಕ್ಸ್ಟ್ ಫೀಚರ್ನ ನೋಡೋದಾಯಿತು ಅಂತಂದರೆ ನಾವಿವಾಗ ಈ ಒಂದು ಆ್ಯಪ್ಸ್ಗಳೆಲ್ಲ ಏನು ಕಾಣ್ತಾ ಇದೆ ಇದನ್ನು ನಾವು ಕಸ್ಟಮೈಸ್ ಮಾಡ್ಕೋಬೋದು, ಆಯಿತಾ. ಸೊ ನೋಡಿ, ಇವಾಗ ನಾನು ಪ್ರೆಸ್ ಮಾಡಿ ಇಟ್ಕೊಂಡಾಗ ಸೊ ನಮಗಿಲ್ಲಿ ಒಂದು ಆಪ್ಷನ್ ಬರುತ್ತೆ ಎಡಿಟ್ ಅಂತ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಈ ಎಡಿಟ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ, ಒಂದು ಸೆಕೆಂಡ್, ಎಡಿಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನಮಗೆ ಕಸ್ಟಮೈಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ನಮಗಿಲ್ಲಿ ಕಸ್ಟಮೈಸ್ ಮಾಡ್ಕೊಳ್ಳೋದಕ್ಕೆ ನಮಗಿಲ್ಲಿ ಕೆಳಗಡೆ ಆಪ್ಷನ್ ಬರ್ತದೆ, ನೀವು ಇಲ್ಲಿ ನೋಡ್ಬೋದು. ನೋಡಿ, ಇವಾಗ ಅಟ್ ಪ್ರೆಸೆಂಟ್ ಈ ಒಂದು ಆ್ಯಪ್ಸ್ಗಳೆಲ್ಲವೂ ಕೂಡ ಡಿಫಾಲ್ಟಲ್ಲಿದೆ, ಆಯಿತಾ. ಸೊ ನಾನು ಇವಾಗ ಡಾರ್ಕನ್ನ ಸೆಲೆಕ್ಟ್ ಮಾಡ್ತು ಅಂತಂದರೆ ಆ್ಯಪ್ಸ್ಗಳೆಲ್ಲ ಡಾರ್ಕ್ ಮೋಡಲ್ಲಿ ನಮಗೆ ಶೋ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಮತ್ತು ಇಲ್ಲಿ ಕ್ಲಿಯರ್ ಅಂತ ಇದೆ, ಕ್ಲಿಯರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಫುಲ್ಲು ಗ್ಲಾಸ್ ಟೈಪಲ್ಲೇ ಆ್ಯಪ್ಸ್ಗಳೆಲ್ಲವೂ ಕೂಡ ಕಾಣುತ್ತೆ. ಇದು ಕೂಡ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಥರನೂ ಕೂಡ ಕಸ್ಟಮೈಸ್ ಮಾಡ್ಕೋಬೋದು. ಮತ್ತು ಟಿಂಟೆಡ್ ಅಂತಲೂ ಕೂಡ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಟಿಂಟೆಡ್ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ನೀವು ಆ್ಯಪ್ಸ್ಗಳನ್ನ ನೀವು ಸೆಟ್ ಮಾಡ್ಕೋಬೋದು. ಎಕ್ಸಾಂಪಲ್ ಇವಾಗ ಟಿಂಟೆಡ್ ಸೆಲೆಕ್ಟ್ ಮಾಡಿ ನಿಮಗೆ ರೆಡ್ಡಲ್ಲಿ ಬೇಕು ಅಂತಂದರೆ ರೆಡ್ಡನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಸೊ ಇದೇನಾದರೂ ರೆಡ್ ಆಗುತ್ತೆ. ಸೊ ನಿಮ್ಗೆ ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ನೀವು ಈ ಥರ ಸೆಟ್ ಮಾಡ್ಕೋಬೋದು. ಅಟ್ ಪ್ರೆಸೆಂಟ್ ನಾನು ಇವಾಗ ಇದನ್ನು ಡಾರ್ಕ್ ಮೋಡಲ್ಲಿ ಇಟ್ಕೊಳ್ತೀನಿ. ಡಾರ್ಕ್ ಮೋಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ, ಆಯಿತಾ. ಸೊ ನೋಡಿ, ಈ ಥರ ನೀವು ಸೆಟ್ ಮಾಡ್ಕೋಬೋದು. ಈಗ ನಾವು ನೆಕ್ಸ್ಟ್ ಫೀಚರ್ನ ನೋಡೋಣ. ನಿಮ್ಮ ಫೋಟೋನ ಇವಾಗ ನೀವು 3D ಆಗಿ ಕನ್ವರ್ಟ್ ಮಾಡ್ಬೋದು. ಇದಂತೂ ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು ಈ ಒಂದು ಅಪ್ಡೇಟಲ್ಲಿ. ನೋಡಿ, ಇವಾಗ ಎಕ್ಸಾಂಪಲ್ ನಾನು ಫೋಟೋಸ್ ಆ್ಯಪನ್ನು ಓಪನ್ ಮಾಡಿಬಿಟ್ಟು ನಾನು ಯಾವುದಾದ್ರೂ ಒಂದು ಫೋಟೋನ ಓಪನ್ ಮಾಡ್ಕೊಳ್ತೀನಿ. ಎಕ್ಸಾಂಪಲ್ ನಮ್ಮ ರಾಧಿಕಾ ಪಂಡಿತ್ ಅವ್ರದ್ದು ಒಂದು ಫೋಟೋ ಓಪನ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ನನ್ನ ಗ್ಯಾಲರಿಲಿ ಒಂದು ಫೋಟೋ ಇದೆ, ಆಯಿತಾ. ಸೊ ಇಲ್ಲಿ ನಮಗೊಂದು ಆಪ್ಷನ್ ಬರುತ್ತೆ ಮೇಲ್ಗಡೆ, ಇಲ್ಲಿ ನೀವು ನೋಡ್ಬೋದು. ಇಲ್ಲೊಂದು ಹೊಸ ಆಪ್ಷನ್ ಬರ್ತದೆ ಅಪ್ಡೇಟ್ ಮಾಡ್ಕೊಂಡ ನಂತರ. ಇದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಸ್ಪೇಷಿಯಲ್ ಸೀನ್ ಅಂತ ಎನೇಬಲ್ ಆಗುತ್ತೆ. ಈಗ ಏನಾಗುತ್ತೆ ಅಂತಂದರೆ ಈ ಒಂದು ಫೋಟೋ ನಿಮಗೆ 3D ರೂಪದಲ್ಲಿ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು. ಈ ಥರ ನಾನು ಫೋನನ್ನು ಈ ಥರ ನಾನು ಅಲ್ಲಾಡಿಸ್ತಾ ಇತ್ತು ಅಂತಂದರೆ ಅದು 3D ರೂಪದಲ್ಲಿ ನನಗೆ ಲೈವ್ ಆಗಿ
ಫೀಲ್ ಆಗೋ ಥರ ಕಾಣುತ್ತೆ. ಸೊ ಈ ಥರ ಒಂದು 3D ಎಫೆಕ್ಟ್ ಬರುತ್ತೆ. ಸೊ ಈ ಒಂದು ಅಪ್ಡೇಟಿಂದ ನೋಡಿ, ಇವಾಗ ನೀವು ಯಾವುದೇ ಒಂದು ಫೋಟೋನು ಕೂಡ ಬೇಕಾದ್ರೆ ಈ ಥರ ಮಾಡ್ಬೋದು. ನೋಡಿ, ನಾನು ಈ ಒಂದು ಫೋಟೋನು ಕೂಡ ಆ ಥರ ಮಾಡಿದ್ದೀನಿ. ನಾನು ಈ ಥರ ಫೋನ್ ಅಲ್ಲಾಡಿಸ್ತು ಅಂತಂದರೆ ನೋಡಿ, ನನ್ನ ಕೈ ಹಿಂಗೆ ಮೂವ್ ಆಗ್ತಾ ಇರೋ ಥರ ಫೀಲ್ ಕಾಣುತ್ತೆ. ಒಂದು 3D ಎಫೆಕ್ಟೇ ಕಾಣುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಈಗ ನಿಮ್ಗೆ ಮಸ್ತಾಗಿ ಕಾಣಿಸ್ತಾ ಇದೆ ನೋಡಿ ಆಯಿತಾ. ಸೊ ಇದೊಂಥರ ಬೆಸ್ಟ್ ಫೀಚರ್ ಅಂತಲೇ ಹೇಳ್ಬೋದು ಈ ಒಂದು ಅಪ್ಡೇಟಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಇದರಲ್ಲಿ ನಿಮಗೆ ಫೋಟೋಸ್ ಆ್ಯಪಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ಚೇಂಜಸ್ಗಳನ್ನ ಮಾಡಿದ್ದಾರೆ ಈ ಒಂದು ಅಪ್ಡೇಟ್ನ ಮಾಡ್ಕೊಂಡ ನಂತರ. ಸೊ ನೀವು ಇಲ್ಲಿ ನೋಡ್ಬೋದು ಫೋಟೋಸ್ ಆ್ಯಪಲ್ಲಿ ಈಗ ನಮಗೆ ಇಲ್ಲಿ ಲೈಬ್ರರಿ, ಕಲೆಕ್ಷನ್ ಅಂತ 2 ಆಪ್ಷನ್ ಬಂದಿದೆ. ಸೊ ಅಪ್ಡೇಟ್ ಮಾಡ್ಕೊಂಡ ನಂತರ ಇಲ್ಲಿ ಕ್ಲಿಕ್ ಮಾಡ್ತು ಅಂತಂದರೆ ಕಲೆಕ್ಷನ್ಸ್, ನಿಮ್ಮ ಫೋನಲ್ಲಿ ಏನೇನೆಲ್ಲ ಇರುತ್ತೆ ಕಲೆಕ್ಷನ್ಸ್ ಅದೆಲ್ಲವೂ ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ. ಮತ್ತು ಯುಟಿಲಿಟೀಸು ಎಲ್ಲ ಕೆಳಗಡೆ ಇಲ್ಲಿ ಇರುತ್ತೆ. ಸೊ ನೀವು ಇಲ್ಲಿ ಮೂವ್ ಮಾಡಿಕೊಂಡು ಎಲ್ಲವೂ ಕೂಡ ಯುಟಿಲಿಟೀಸು ಕೂಡ ನೀವು ನೋಡ್ಬೋದು ಆಯಿತಾ. ಸೊ ಫೋಟೋಸೆಲ್ಲ ಅಂಥದ್ದೇನು ಚೇಂಜಸ್ ಆಗಿಲ್ಲ, ಬಟ್ ಒಂದು ಫೀಚರ್ ಬಂದಿದೆ 3D ಎಫೆಕ್ಟ್ ಆಯಿತಾ. ಇದೊಂದು ಅಪ್ಡೇಟ್ ಸಿಗ್ತಾ ಇದೆ, ಇದೊಂದು ಫೀಚರ್ ಸಿಗ್ತಾ ಇದೆ ನಿಮಗೆ. ಇನ್ನು ನಮಗೆ ನೆಕ್ಸ್ಟ್ ಫೀಚರ್ ಸಿಗ್ತಾ ಇರುವಂಥದ್ದು ಕ್ಯಾಮ್ರಾ ಆ್ಯಪ್ ಮೇಲೆ. ಕ್ಯಾಮ್ರಾ ಮೇಲೆ ನಾವು ಕ್ಲಿಕ್ನ ಮಾಡಿದಾಗ ಇವಾಗ ಒಂದು ಹೊಸ ಡಿಸೈನ್ ಒಂದು ಕ್ಯಾಮ್ರಾ ಫೀಚರ್ ನಮ್ಗೆ ಸಿಗ್ತಾ ಇದೆ. ಸೊ ಇವಾಗ ನೀವು ನೋಡ್ಬೋದು, ಜಸ್ಟ್ ನಾನು ಕಂಟಿನ್ಯೂ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ನಮಗೆ ಕಂಟಿನ್ಯೂ ಅಂತ ಕೊಟ್ಟಾಗ ಈಗ ನಮಗೆ ಕ್ಯಾಮ್ರಾ ಈ ಥರ ಬರ್ತಾ ಇದೆ. ಮುಂಚೆನೇ ಬೇರೆ ಥರ ಬರ್ತಿತ್ತು. ಸೊ ಈಗ ಕಂಪ್ಲೀಟ್ಲಿ ಇಂಟರ್ಫೇಸ್ ಚೇಂಜ್ ಆಗಿದೆ. ನಮಗೆ ಇಲ್ಲಿ ಕೆಳಗಡೆ ವಿಡಿಯೋ, ಫೋಟೋ ಅಂತ 2 ಆಪ್ಷನ್ ತೋರಿಸ್ತಾ ಇದೆ ಆಯಿತಾ. ಸೊ ನಮಗೆ ಇಲ್ಲಿ ವಿಡಿಯೋ ಮೇಲೆ ನಾವು ಕ್ಲಿಕ್ನ ಮಾಡ್ತು ಅಂತಂದರೆ ನಮ್ಗೆ ಇವಾಗ ಇಲ್ಲಿ ನೀವು ನೋಡ್ಬೋದು ಸಿನಿಮ್ಯಾಟಿಕ್ ಮೋಡು, ಪೋರ್ಟ್ರೇಟ್ ಮೋಡು ಇದೆಲ್ಲವೂ ಕೂಡ ನಮಗೆ ಗ್ಲಾಸ್ ಟೈಪಲ್ಲಿ ಕಾಣಿಸ್ತಾ ಇದೆ. ಸೊ ಇದ್ರೊಳಗಡೆ ಸೇರಿಕೊಂಡಿದೆ ಆಯಿತಾ. ಈಗ ನಾವು ಫೋಟೋ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಫೋಟೋಗೆ ನಮಗೆ ಈ ಥರ ಒಂದು ಇಂಟರ್ಫೇಸ್ ಬರ್ತಾ ಇದೆ ಫೋಟೋ ತೆಗೆಯೋದಕ್ಕೆ. ಆಮೇಲೆ ನಮಗೆ ಕೆಲವೊಂದಷ್ಟು ಫೀಚರ್ಸ್ಗಳೆಲ್ಲ ಸಿಗ್ತಾವಲ್ಲ, ಅವೆಲ್ಲವೂ ಕೂಡ ನಮಗೆ ಇಲ್ಲಿ ಸೈಡಲ್ಲಿ, ರೈಟ್ ಸೈಡಲ್ಲಿ ಇರುತ್ತೆ. ಇಲ್ಲಿ ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ನಿಮಗಿಲ್ಲಿ ಎಕ್ಸ್ಪೋಜರು ಮತ್ತು ಆ್ಯಕ್ಷನ್ ಮೋಡು ಇದೆಲ್ಲವೂ ಕೂಡ ನಿಮಗಿಲ್ಲಿ ಕೆಳಗಡೆ ಸಿಗುತ್ತೆ ಆಯಿತಾ. ಸೊ ಈ ಥರ ನೀವು ಇದು ಮಾಡ್ಕೋಬೋದು. ಮತ್ತು ಫ್ಲ್ಯಾಶ್ದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದನ್ನು ಕ್ಲಿಕ್ ಮಾಡ್ತು ಅಂತಂದರೆ ಫ್ಲ್ಯಾಶು ಆನ್ ಆಗುತ್ತೆ, ಆಟೋಮೆಟಿಕ್ಕು ಆಫ್ ಮಾಡ್ಕೋಬೋದು. ಸೊ ಈ ಥರ ನೀವು ಇದು ಮಾಡ್ಕೋಬೋದು ಆಯಿತಾ. ಮತ್ತು ಸೊ ನೀವು ಕ್ವಾಲಿಟಿನ ನೀವು ಸೆಟ್ ಮಾಡಬೇಕಾದ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ HD ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಕ್ವಾಲಿಟಿ ಯಾವ್ದು ಬೇಕು ಸೊ ಆ ಕ್ವಾಲಿಟಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. 4K ಬೇಕು ಅಂತಂದರೆ 4K ಇದೆಲ್ಲವೂ ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಆಯಿತಾ. ಈಗ ಇಲ್ಲಿ ಆಪ್ಷನ್ ಬಂದಿದೆ. ಮತ್ತು ಝೂಮ್ ಗೀಮ್ಗೆಲ್ಲವೂ ಕೂಡ ಇಲ್ಲಿದೆ ಕೆಳಗಡೆ 0.5x, 1x, 2x, 5x ಆಯಿತಾ. ಸೊ ಇಲ್ಲಿರುತ್ತೆ. ಮತ್ತು ಫ್ರಂಟ್ಗೆ ನೀವೇನಾದರೂ ಕ್ಯಾಮ್ರಾ ತಿರುಗಿಸ್ಬೇಕು ಅಂತಂದರೆ ಸೊ ಇದನ್ನು ಕ್ಲಿಕ್ ಮಾಡ್ತು ಅಂತಂದರೆ ಫ್ರಂಟ್ ಕ್ಯಾಮ್ರಾ ಬರುತ್ತೆ. ಸೊ ಇದೊಂದು ಕ್ಯಾಮ್ರಾ ಆ್ಯಪಲ್ಲಿ ಇದೊಂದು ಚೇಂಜಸ್ನ ಮಾಡಿದ್ದಾರೆ ಈ ಒಂದು ಅಪ್ಡೇಟಲ್ಲಿ. ಇನ್ನು ನೆಕ್ಸ್ಟ್ ಫೀಚರು ಫೋನ್ ಆ್ಯಪ್ ಮೇಲೆ. ಸೊ ನಿಮಗೆ ಫೋನ್ ಆ್ಯಪಲ್ಲಿ ಕೆಲವೊಂದಷ್ಟು ಅಂದರೆ ಆ್ಯನಿಮೇಷನ್ ಇಲ್ಲೂ ಕೂಡ ಗ್ಲಾಸ್ ಟೈಪ್ ಬಂದಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಜಸ್ಟ್ ಈ ಥರ ಮೂವ್ ಮಾಡ್ತಾಯಿತ್ತು ಅಂತಂದರೆ ಇದು ಗ್ಲಾಸ್ ಟೈಪಲ್ಲಿ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ನಿಮ್ಗೊಂದು ಸ್ವಲ್ಪ ಕಲರ್ ಕಾಣಿಸ್ತಿಲ್ಲ, ಬಟ್ ಇಲ್ಲಿ ಗ್ಲಾಸ್ ಟೈಪಲ್ಲಿ ಒಂದು ಎಫೆಕ್ಟ್ ಬಂದಿದೆ. ಇದು ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ಒಂದು ಸೆಟ್ಟಿಂಗ್ಸ್ ನಮಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಗೊಂದು ಅಷ್ಟು ಬೆನಿಫಿಟ್ ಸಿಗುತ್ತೆ. ನಾನು ಅದನ್ನು ತೋರಿಸ್ತೀನಿ. ನಿಮ್ಮ ಒಂದು ಫೋನಲ್ಲಿ ಆ್ಯಪ್ಸ್ ಒಳಗಡೆ ಸೆಟ್ಟಿಂಗ್ಸಲ್ಲಿ ಆ್ಯಪ್ಸ್ ಒಳಗಡೆ ಫೋನ್ ಆ್ಯಪ್ ಒಳಗಡೆ ಹೋಯಿತು ಅಂತಂದರೆ ಇಲ್ಲಿ ನಿಮಗೆ ಒಂದಷ್ಟು ಹೊಸ ಆಪ್ಷನ್ಸ್ಗಳು ಬರುತ್ತೆ. ನೋಡಿ, ಇಲ್ಲಿ ಫಸ್ಟ್ ಆಪ್ಷನ್ನು ಸ್ಕ್ರೀನ್ ಅನ್ನೋನ್ ಕಾಲರ್ಸ್ ಅಂತ ಅಂದ್ಬಿಟ್ಟು ಈ ಒಂದು ಆಪ್ಷನ್ ಬಂದು ನಿಮಗೆ ನೆವರ್ ಸೆಲೆಕ್ಟ್ ಆಗಿರುತ್ತೆ. ಸೊ ನೀವಿಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು ಸೆಕೆಂಡ್, ಇದು ನಿಮಗೆ ಕಲರ್ ಒಂದು ಸ್ವಲ್ಪ ಇದು ಕಾಣಿಸ್ತಿದೆ ನೋಡಿ. ಇಲ್ಲಿ ನಿಮಗೆ ನೆವರ್ ಸೆಲೆಕ್ಟ್ ಆಗಿರುತ್ತೆ. ನೀವಿಲ್ಲಿ ಆಸ್ಕ್ ರೀಸನ್ ಫಾರ್ ಕಾಲಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಯಾರಾದರೂ ನಿಮ್ಗೆ ಕಾಲ್ ಮಾಡ್ತು ಅಂತಂದರೆ ಅನ್ನೋನ್ ಪರ್ಸನ್ಸ್ಗಳಿಂದ ಸೊ ನಿಮಗೆ ಆಟೋಮೆಟಿಕಲಿ ಆ್ಯಪಲ್ ಅವರೇ ಒಂದು ಮೆಸೇಜ್ ಕಳಿಸ್ತಾರೆ, ನಿಮ್ಮ ಹೆಸರು ಹೇಳಿ ಏನು ಅಂತಂದ್ಬಿಟ್ಟು. ಅವರೆಲ್ಲ ಹೆಸರೆಲ್ಲ ಹೇಳಿದ್ಮೇಲೆ ನಿಮ್ಗೆ ಅದು ಒಂದು ನೋಟ್ ಬರುತ್ತೆ. ಆ ನೋಟನ್ನು ನೋಡಿಬಿಟ್ಟು ನೀವು ಪಿಕ್ ಮಾಡಬೇಕು ಅಂತಂದರೆ ಪಿಕ್ ಮಾಡ್ಬೋದು, ಇಲ್ಲ ಅಂತಂದರೆ ಬಿಟ್ಟಾಕ್ಬೋದು. ಸೊ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಆ್ಯಪಲ್ ಅವರು. ಸೊ ಹಾಗಾಗಿ ನೀವು ಈ ಒಂದು ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ಕಾಲ್ಸ್ ಬಂತು ಅಂತಂದರೆ ಅವ್ರು ಡೀಟೇಲ್ಸ್ ಕೊಟ್ಟರೆ ಮಾತ್ರ ರಿಸೀವ್ ಆಗುತ್ತೆ, ಇಲ್ಲ ಅಂತಂದರೆ ಬಿಟ್ಟಾಕ್ಬೋದು. ಅದಾದಮೇಲೆ ಅನ್ನೋನ್ ಕಾಲರ್ಸು. ಸೊ ನಿಮ್ಗೇನಾದರೂ ಅನ್ನೋನ್ ಕಾಲರ್ಸಿಂದ ಸುಮ್ಮನೆ ನಂಬರ್ಸ್ಗಳಿಂದ ಫೋನ್ಗಳು ಬರ್ತಾಯಿತ್ತು ಅಂತಂದರೆ ಸೊ ನೀವು ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಅನ್ನೋನ್ ಕಾಲ್ ಏನಾದ್ರು ಬಂತು ಅಂತಂದರೆ ಸೊ ಅದು ಆಟೋಮೆಟಿಕಲಿ ರಿಂಗ್ ಆಗಲ್ಲ, ಸೈಲೆಂಟ್ ಮೋಡಲ್ಲೇ ಬಂದ್ಬಿಡುತ್ತೆ. ಸೊ ಇನ್ನು ನೆಕ್ಸ್ಟ್ ಫೀಚರ್, ಈ ಒಂದು ಅಪ್ಡೇಟ್ನ ಮಾಡಿದ ನಂತರ ನಿಮ್ಗೆ ಇಲ್ಲಿ ಒಂದು ಹೊಸ ಆ್ಯಪ್ ಬಂದಿದೆ, ಪ್ರಿವ್ಯೂ ಅಂತ. ಈ ಪ್ರಿವ್ಯೂ ಆ್ಯಪ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಸೊ ನೀವು ಇವಾಗ ಒಂದು ಹೊಸ ಒಂದು ಒಂದು ಡಾಕ್ಯುಮೆಂಟ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಮತ್ತು ನೀವು ಡಾಕ್ಯುಮೆಂಟ್ಸ್ನ ನೀವು ಸ್ಕ್ಯಾನ್ ಮಾಡ್ಬೋದು ಸೊ ನಿಮ್ಮ ಫೋನಲ್ಲಿರುವಂಥದ್ದನ್ನು. ಸೊ ಈ ಒಂದು ಆ್ಯಪಿಂದ ನೀವು ಇದನ್ನು ಮಾಡ್ಬೋದು. ಇದೊಂದು ಒಳ್ಳೆ ಆ್ಯಪ್ ಅಂತಲೇ ಹೇಳ್ಬೋದು. ಇನ್ನು ನಮಗೆ ಬ್ಯಾಟ್ರಿಲಿ ಏನು ಚೇಂಜಸ್ ಆಗುತ್ತೆ ಈ ಒಂದು ಅಪ್ಡೇಟ್ ಮಾಡ್ಕೊಂಡ ನಂತರ ಅಂತಂದರೆ ಇದರಲ್ಲೂ ಕೂಡ ಒಂದಷ್ಟು ಫೀಚರ್ಸ್ ಸಿಗುತ್ತೆ. ಸೆಟ್ಟಿಂಗ್ಸ್ನ ಓಪನ್ ಮಾಡಿಕೊಂಡು ನಾನು ಬ್ಯಾಟ್ರಿ ಮೇಲೆ ಕ್ಲಿಕ್ನ ಮಾಡ್ತೀನಿ. ಬ್ಯಾಟ್ರಿ ಮೇಲೆ ಕ್ಲಿಕ್ನ ಮಾಡಿದಾಗ ನಮಗೆ ಇಲ್ಲೊಂದು ಅನಾಲಿಟಿಕ್ಸ್ ತೋರಿಸ್ತಾ ಇದೆ ಬ್ಯಾಟ್ರಿದು. ಸೊ ಲಾಸ್ಟು ನಾವು ಯಾವಾಗ ಚಾರ್ಜ್ ಮಾಡಿದ್ವಿ, ಇವಾಗ ಎಷ್ಟು ಚಾರ್ಜ್ ಇದೆ ಅಂತ. ಬಟ್ ಇವಾಗ ಒಂದು ಹೊಸ ಅಪ್ಡೇಟ್ ಆ್ಯಡ್ ಮಾಡಿದ್ದಾರೆ. ಈಗ ನಾವು ಚಾರ್ಜ್ ಆಗ್ತು ಅಂತಂದರೆ ಎಷ್ಟೊತ್ತಿಗೆ ಚಾರ್ಜ್ ಆಗುತ್ತೆ, 80%, ಎಷ್ಟೊತ್ತಿಗೆ 100% ಚಾರ್ಜ್ ಆಗುತ್ತೆ ಅನ್ನೋ ಡೀಟೇಲ್ಸು ಕೂಡ ನಮ್ಗೆ ಇವಾಗ ಸಿಗುತ್ತೆ. ಸೊ ಬನ್ನಿ ಇವಾಗ ಅದನ್ನು ಕೂಡ ನಾನು ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಚಾರ್ಜನ್ನು ಹಾಕ್ಬಿಟ್ಟು. ನೋಡಿ, ಇವಾಗ ನಾನು ವೈರನ್ನು ಹಾಕಿದ್ದೀನಿ. ಸೊ ಇವಾಗ ನಾನು ಚಾರ್ಜ್ ಹಾಕ್ತೀನಿ, ಆನ್ ಮಾಡ್ತೀನಿ ಸ್ವಿಚ್ಚನ್ನು, ನೋಡೋಣ ಇಲ್ಲಿ ನಮಗೆ ತೋರಿಸುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ನೋಡಿ,
ಇವಾಗ ನಾನು ಚಾರ್ಜನ್ನು ಹಾಕಿದ್ದೀನಿ. ಸೊ ಚಾರ್ಜನ್ನು ಹಾಕಿದ ತಕ್ಷಣ ಸೊ ಈಗ ಅಟ್ ಪ್ರೆಸೆಂಟ್ ಚಾರ್ಜ್ ಆಗ್ತಾಯಿದೆ. ಸೊ ನೀವು ನೋಡ್ಬೋದು 50% ಚಾರ್ಜಿಂಗ್ ಆಗ್ತಾಯಿದೆ. ಸೊ ಈಗ ನಮಗೆ ಹೊಸ ಆಪ್ಷನ್ ಬರ್ತಾಯಿದೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ 80% 22 ಮಿನಿಟ್ಸಲ್ಲಿ ಆಗುತ್ತೆ, 100% 1 hour 36 ಮಿನಿಟ್ಸಲ್ಲಿ ಆಗುತ್ತೆ ಅಂತ ನಮಗಿಲ್ಲಿ ಟೈಮ್ನ ತೋರಿಸ್ತದೆ ಈ ಒಂದು ಸೆಟ್ಟಿಂಗ್ಸ್ ಬ್ಯಾಟ್ರಿ ಆ್ಯಪ್ ಒಳಗಡೆ. ಆಯಿತಾ, ಬೇಕಾದರೆ ನಾವು ಇದನ್ನು ಲಾಕ್ ಮಾಡಿದಾಗಲೂ ಕೂಡ ನಮಗಿಲ್ಲಿ ಮೇಲ್ಗಡೆ ಸೊ ನೀವು ನೋಡ್ಬೋದು 22 ಮಿನಿಟ್ಸ್ 22 ಮಿನಿಟ್ ಬೇಕು 80% ಆಗೋದಕ್ಕೆ ಅಂತ ಇಲ್ಲಿ ಮೇಲ್ಗಡೆನೂ ಕೂಡ ನಮಗಿಲ್ಲಿ ನೋಟಿಫಿಕೇಷನಲ್ಲಿ ತೋರಿಸ್ತಾ ಇದೆ. ಇದೊಂದು ಒಳ್ಳೆ ಅಪ್ಡೇಟ್ ತಂದಿದ್ದಾರೆ ಅಂತಲೇ ಹೇಳ್ಬೋದು ಐಫೋನಲ್ಲಿ. ನಮಗೆ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಮಗೆ ಒಂದು ಪವರ್ ಮೋಡ್ ಅಂತ ಸಿಗುತ್ತೆ. ಈ ಒಂದು ಪವರ್ ಮೋಡ್ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಹೊಸ 2 ಆಪ್ಷನ್ಸ್ ಬರ್ತಾ ಇದೆ. ಒಂದು ಅಡಾಪ್ಟಿವ್ ಮೋಡ್ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು ಈ ಅಡಾಪ್ಟಿವ್ ಮೋಡನ್ನು ನೀವು ಆನ್ ಮಾಡ್ಕೊಳ್ತು ಅಂತಂದರೆ ಬ್ಯಾಟ್ರಿನ ಒಂದು ರೇಂಜ್ಗೆ ಐಫೋನ್ ಅವರೇ ಸೊ ನಿಮಗೆ ಒಂದು ಮ್ಯಾನೇಜ್ ಮಾಡ್ತಾರೆ. ಸೊ ನಿಮ್ಮ ಒಂದು ಬ್ಯಾಟ್ರಿ ಜಾಸ್ತಿ ಡ್ರೈನ್ ಆಗದೆ ಅದಂಗೆ ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಸಿಗೋ ಥರ ಸೊ ನಿಮಗೆ ಇದು ಮಾಡಿಕೊಡ್ತಾರೆ. ಸೊ ಹಾಗಾಗಿ ಈ ಒಂದು ಆಪ್ಷನ್ ಆನ್ ಮಾಡಿಕೊಡಿ. ಇನ್ನು ನೆಕ್ಸ್ಟ್ ಫೀಚರ್ ನಮಗೆ ಬಂದು ಸಫಾರಿ ಆ್ಯಪನ್ನು ನಾವು ಓಪನ್ ಮಾಡಿದಾಗ ಸೊ ಇಲ್ಲಿ ನಮಗೆ ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಇಂಟರ್ಫೇಸ್ ಬರ್ತಾ ಇದೆ. ಸೊ ಈಗ ನಾವು ಫುಲ್ಲು ಎಕ್ಸಾಂಪಲ್ ಇವಾಗ ನಾನು ಯಾವುದಾದ್ರೂ ಒಂದು ವೆಬ್ಸೈಟ್ ಓಪನ್ ಮಾಡಿದಾಗ ಇದು ನಮಗೆ ಫುಲ್ ಪೇಜಲ್ಲಿ ಬರ್ತಿದೆ. ಮೊದಲು ನಮಗೆ ಈ ಥರ ಫುಲ್ ಪೇಜಲ್ಲಿ ಬರ್ತಿರಲಿಲ್ಲ, ಕೆಳಗಡೆ ಎಲ್ಲ ನಮಗೆ ಇಲ್ಲಿ ಇದು ಟ್ಯಾಬ್ ಎಲ್ಲ ತೋರಿಸ್ತಾ ಇರೋದು. ಈಗ ಬಟ್ ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ಡೈರೆಕ್ಟಾಗಿ ನಮಗೆ ಫುಲ್ ಪೇಜ್ ಎಲ್ಲವೂ ಕೂಡ ಇಲ್ಲಿ ತೋರಿಸ್ತದೆ. ನಾವೇನಾದರೂ ಬೇರೆ ಪೇಜ್ಗಳು ಇನ್ನೊಂದು ಟ್ಯಾಬ್ಗಳನ್ನ ಓಪನ್ ಮಾಡಬೇಕು ಅಂತಂದರೆ ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಆಲ್ ಟ್ಯಾಬ್ಸ್ನ ಸೆಲೆಕ್ಟ್ ಮಾಡ್ತು ಅಂತಂದರೆ ಸೊ ನಮಗಿಲ್ಲಿ ಬೇರೆ ಟ್ಯಾಬ್ಗಳು ಕೂಡ ತೋರಿಸುತ್ತೆ. ಹೊಸ ಟ್ಯಾಬ್ ಓಪನ್ ಮಾಡಬೇಕು ಅಂತಂದರೆ ಇಲ್ಲಿ ನ್ಯೂ ಟ್ಯಾಬ್ ಅಂತ ಕೊಡ್ತು ಅಂತಂದರೆ ಹೊಸ ಟ್ಯಾಬ್ ಬರುತ್ತೆ. ನೆಕ್ಸ್ಟ್ ಫೀಚರ್ ನಮಗೆ ಅಲಾರಾಮಲ್ಲಿ ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಯಾವುದಾದ್ರೂ ಒಂದು ಅಲಾರಾಮ್ನ ಇಟ್ಟಾಗ ಸೊ ಎಕ್ಸಾಂಪಲ್ ಇವಾಗ ನಾನು ಒಂದು ಅಲಾರಾಮ್ನ ಇಡೋಕೆ ಹೋಗ್ತೀನಿ ಅಂತಂದಾಗ ಸೊ ನಮಗಿಲ್ಲಿ ಅಲಾರಾಮ್ ಟೈಮ್ ಎಲ್ಲ ಸೆಟ್ ಮಾಡ್ತೀವಿ. ಅದಾದಮೇಲೆ ನಮಗಿಲ್ಲಿ ಒಂದು ಸ್ನೂಸ್ ಡ್ಯೂರೇಷನ್ ಅಂತ ಬಂದಿದೆ ಹೊಸ ಆಪ್ಷನ್ನು. ಈಗ ನೀವು ಅಲಾರಾಮ್ ಇಟ್ಟಿರ್ತೀರಾ, ಆ ಟೈಮ್ ನೀವು ಎದೊಳಲ್ಲ, ಸ್ನೂಸು ಕೊಡ್ತೀರಾ. ಅದಾದಮೇಲೆ ನಿಮಗೆ ಎಷ್ಟು ನಿಮಿಷ ಆದಮೇಲೆ ಮತ್ತೆ ನಿಮಗೆ ಅಲಾರಾಮ್ ಹೊಡ್ಕೋಬೇಕು ಅದನ್ನು ನೀವು ಇಲ್ಲಿ ಟೈಮನ್ನ ನೀವು ಇವಾಗ ಸೆಟ್ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಇಲ್ಲಿ ಟೈಮ್ ಬರುತ್ತೆ. ಒಂದು ಸಲ ಸ್ನೂಸ್ ಆದಮೇಲೆ ನಿಮಗೆ ಮತ್ತೆ ಎಷ್ಟು ನಿಮಿಷ ಆದಮೇಲೆ ನಿಮ್ಗೆ ಮತ್ತೆ ಅಲಾರಾಮ್ ಬಡ್ಕೋಬೇಕು ಅನ್ನೋದನ್ನ ನೀವು ಇಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡೋದು ಅಷ್ಟೇ. ಸೆಲೆಕ್ಟ್ ಮಾಡಿ ಡನ್ ಅಂತ ಕೊಡ್ತು ಅಂತಂದರೆ ಆ ಒಂದು ಟೈಮ್ಗೆ ಮತ್ತೆ ನೀವು ಅಲಾರಾಮ್ ಸ್ಟಾಪ್ ಮಾಡಿದ್ಮೇಲೆ ಸ್ನೂಸ್ ಕೊಟ್ಟಾದಮೇಲೆ ಮತ್ತೆ ಇನ್ನೊಂದು ಸಲ ಆ ನಿಮಿಷ ಆದಮೇಲೆ ಸೊ ಮತ್ತೆ ಬಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲಾರಾಮ್. ಆಯಿತಾ, ಸೊ ಇದಿಷ್ಟು ಹೊಸ ಫೀಚರ್ಸ್ಗಳು ಐಫೋನಲ್ಲಿ ಸದ್ಯಕ್ಕೆ ಬಂದಿದೆ. ಫೀಚರ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ನನಗೆ 3D ಫೀಚರ್ ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳು ಐಫೋನ್ ಯೂಸ್ ಮಾಡ್ತಾಯಿದ್ರೆ ಅವ್ರಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ, ಎಲ್ರಿಗೂ ಕೂಡ ಗೊತ್ತಾಗಲಿ. ಓಕೆ, ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.